ಮಾಜಿ ಶಾಸಕ ಬಸವರಾಜ ದಡೇಸಗೂರು ವಿರುದ್ಧ ಅಕ್ರಮ ಗಣಿಗಾರಿಕೆಯ ಆರೋಪ ಕೇಳಿಬಂದಿತ್ತು. ಅದನ್ನು ಅವರು ಅಲ್ಲಗೆಳೆದಿದ್ರು. ಆದರೆ ಈಗ ಈ ಕೇಸ್ನಲ್ಲಿ ಎಫ್ಐಆರ್ ದಾಖಲಾಗಿದೆ. ಪೊಲೀಸರು ಎಂಥ ಎಡವಟ್ಟು ಮಾಡಿದ್ದಾರೆ ಅಂತಂದರೆ ಸತ್ತು ಹೋದವರ ಮೇಲೆ ಎಫ್ಐಆರ್ ದಾಖಲಿಸಿದ್ದಾರೆ. ಮಾಜಿ ಶಾಸಕ ದಡೇಸಗೂರು ಅವರ ವಿರುದ್ಧ ಅಕ್ರಮ ಗಣಿಗಾರಿಕೆಯ ಆರೋಪ ಕೇಳಿಬಂದಿತ್ತು. ಗಣಿಗಾರಿಕೆ ನಡೆಸ್ತಾ ಇದ್ದಂಥ ಜಮೀನಿನ ಮಾಲಕನ ಮೇಲೆ ಎಫ್ಐಆರ್ ದಾಖಲಿಸಿದ್ದಾರೆ. ಇಂಟ್ರೆಸ್ಟಿಂಗ್ ಅಂತಂದ್ರೆ ಈ ಜಮೀನಿನ ಮಾಲೀಕ 10 ವರ್ಷಗಳ ಹಿಂದೆ ಸತ್ತು ಹೋಗಿದ್ದಾರೆ. ಅವರ ಮೇಲೆ ಎಫ್ಐಆರ್ ಆಗಿದೆ. 10 ವರ್ಷದ ಹಿಂದೆ ನಿಧನರಾಗಿರುವಂತ ಅಪ್ಪಾರಾವ್ ಎಂಬವರ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ ಪೊಲೀಸರು. ಸರಿಯಾಗಿ ಮಾಹಿತಿಯನ್ನು ಪಡೆದುಕೊಳ್ಳದೆ ಪೊಲೀಸರು ಎಫ್ಐಆರ್ ದಾಖಲಿಸಿ ಈಗ ನಗೆಪಾಟಲಿಗೆ ಈಡಾಗಿದ್ದಾರೆ. ಗಣಿಗಾರಿಕೆ ನಡೆಸಿದ ಸೂತ್ರಧಾರರ ವಿರುದ್ಧ ಎಫ್ಐಆರ್ ದಾಖಲಾಗಬೇಕು ಅಂತ ಸಾಮಾಜಿಕ ಹೋರಾಟಗಾರ ಬಸವರಾಜ ಕನ್ನಿ ಆಗ್ರಹಿಸ್ತಾ ಇದ್ದಾರೆ. ಪ್ರಭಾವಿಗಳನ್ನು ಬಚಾವ್ ಮಾಡೋದಕ್ಕೆ ಪೊಲೀಸರು ಈ ರೀತಿ ಮಾಡಿದ್ದಾರೆ ಅನ್ನುವಂತ ಆರೋಪವನ್ನ ಕೂಡ ಅವರು ಮಾಡ್ತಾ ಇದ್ದಾರೆ. ತಾಲೂಕಿನ ಬೂದೋಳ ಕ್ಯಾಂಪ್ ಹತ್ತಿರ ಸರ್ವೆ ನಂಬರ್ 278ರಲ್ಲಿ ಮತ್ತು ಸರ್ವೆ ನಂಬರ್ 58ರಲ್ಲಿ ಭಾರಿ ಅಕ್ರಮ ಮರಂ ಗಣಿಗಾರಿಕೆ ನಡೀತಾ ಇದೆ. ಈ ಒಂದು ಅಕ್ರಮ ಮರಂ ಗಣಿಗಾರಿಕೆಯನ್ನು ಖಂಡಿಸಿ ಪ್ರಜಾಜಾಗೃತಿ ಸಂಘಟನೆ ವತಿಯಿಂದ 4/11/2024ರಲ್ಲಿ ದೂರು ನೀಡಲಾಗಿತ್ತು. ಅಲ್ಲದೆ ಮಾನ್ಯ ತಹಸೀಲ್ದಾರ್ ಅವರು ಕೂಡ ದೂರು ನೀಡಲಾಗಿತ್ತು. ಈ ದೂರಿನ ಅನ್ವಯ ಮತ್ತು ನಮ್ಮ ಸಂಘಟನೆಯ ನಿರಂತರ ಹೋರಾಟದ ಅನ್ವಯ ದಿನಾಂಕ 8/1/2025ರಂದು ತನಿಖಾ ತಂಡ ಆಗಮಿಸಲಾಗಿತ್ತು. ಭೂ ಗಣಿ ಇಲಾಖೆ ಮತ್ತು ಕಂದಾಯ ಇಲಾಖೆಯವರ ನೇತೃತ್ವದಲ್ಲಿ ಈ ಒಂದು ತನಿಖೆ ನಡೆಯಿತು. ತದನಂತರ ಗಣಿ ಇಲಾಖೆ ರಾಯಚೂರು ಇವರು ನಿರಂತರವಾಗಿ ಪ್ರಕ್ರಿಯೆಗಳನ್ನು ಕೈಗೊಂಡಿದ್ದಾರೆ. ಆದಾಗ್ಯೂ ಕೂಡ ಅಪ್ಪರಾವ್ ಈ ಜಮೀನಿನ ಮಾಲೀಕ ಈಗಾಗಲೇ ತೀರಿ ಹೋಗಿರುತ್ತಾರೆ. ಅಂಥವರ ಮೇಲೆ ಮೊಕದ್ದಮೆ ದಾಖಲೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಇಲ್ಲಿ ನಿಜವಾದ ತಪ್ಪಿತಸ್ಥರನ್ನ ಮುಚ್ಚಿಡುವಂಥ ಪ್ರಯತ್ನ ನಡೀತಾ ಇದೆಯಾ ಅಂತೇಳಿ ನಮ್ಮ ಸಂಘಟನೆ ಖಂಡನೆ ಮಾಡ್ತೇವೆ. ಆದಾಗ್ಯೂ ಈ ಪೊಲೀಸ್ ಇಲಾಖೆಯವರು ಕೂಡ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ, ಕಂದಾಯ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ. ಕೂಡಲೇ ಈ ಬಗ್ಗೆ ಗಮನ ಹರಿಸಬೇಕು. ನಮ್ಮ ಪ್ರಜಾಜಾಗೃತಿ ಸಂಘಟನೆ ಒತ್ತಾಯವಷ್ಟೇ, ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿದಂಥ ದುಷ್ಕರ್ಮಿಗಳ ಮೇಲೆ ಮೊಕದ್ದಮೆ ದಾಖಲಾಗಬೇಕು ಮತ್ತು ಕೋಟ್ಯಾಂತರ ರೂಪಾಯಿ ಹಣ ಸರ್ಕಾರಕ್ಕೆ ಸಂದಾಯ ಆಗಬೇಕಂತೇಳಿ ನಮ್ಮ ಸಂಘಟನೆ ಒತ್ತಾಯ ಮಾಡ್ತೇವೆ. ಹೆಚ್ಚಿನ ಡೀಟೇಲ್ ಇಡೋದಕ್ಕೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಫೋನ್ ಸಂಪರ್ಕದಲ್ಲಿ. ಶ್ರೀಕಾಂತ್, ಪೊಲೀಸರಿಗೆ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ತಲೆ ಕೆಟ್ಟಿದೆ ಅಂತ ಅನ್ಸುತ್ತೆ. ಇಲ್ಲಾಂತಂದ್ರೆ ಸತ್ತವರ ಮೇಲೆ ಎಫ್ಐಆರ್ ಮಾಡಿ ಜೈಲಿಗೆ ಹಾಕ್ತಾರಂತ? ನಿಜವಾಗ್ಲೂ ರಕ್ಷಿತ್ ಅವ್ರಿಗೆ ತಲೆ ಕೆಟ್ಟಿದೆಯೋ ಅಥವಾ ಜನರನ್ನ ತಲೆ ಕೆಡಿಸ್ಲಿಕ್ಕೆ ಮುಂದಾಗಿದಾರೋ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಈ ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ಸಾಲಗುಂದ ಗ್ರಾಮದ ಸರ್ವೆ ನಂಬರ್ 278/*3 ಮತ್ತು 4 ಅಲ್ಲಿ 5 ಎಕರೆ 84 ಗುಂಟೆ ಜಮೀನಲ್ಲಿ ಅಕ್ರಮ ಮೊರಂ ಗಣಿಗಾರಿಕೆಯನ್ನು ನಡೆಸ್ತಾ ಇದ್ದಾರೆ. ಅದು ಬಸವರಾಜ ದಡೇಸಗೂರು ಮಾಜಿ ಶಾಸಕರು ಏನಿದ್ದಾರೆ ಕನಕಗಿರಿ, ಅವರು ನಡೆಸ್ತಾ ಇದ್ದಾರೆ. ಅವರ ಪಟಾಲಂ ಏನಿದೆ, ಅವರು ಹಗಲು ರಾತ್ರಿ ಮೊರಂ ಗಣಿಗಾರಿಕೆಯನ್ನು ನಡೆಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನ್ಯೂಸ್ ಫಸ್ಟ್ ಸತತ ವರದಿಯನ್ನ ಮಾಡಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ವರದಿಯ ನಂತರ ಸಿಂಧನೂರು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗುತ್ತೆ. ಅದು ಏನು ಜಮೀನು ಮಾಲೀಕ ಯಾರಿದ್ದಾರೆ ಅಪ್ಪರಾವ್ ಅನ್ನುವಂಥವ್ರು, ಅವರ ಮೇಲೆ ಒಂದು ಎಫ್ಐಆರ್ ದಾಖಲಾಗಿರುವಂಥದ್ದು. ದುರಂತ ಏನು ಅಂದ್ರೆ ಅವರು ಮೃತರಾಗಿ 10 ವರ್ಷಗಳೇ ಕಳೆದಿವೆ, ಅಂಥವ್ರ ಮೇಲೆ ಎಫ್ಐಆರ್ ಮಾಡ್ಕೊಳ್ತಾರೆ ಅಂತಂದ್ರೆ ಯಾಕೆ ಎಫ್ಐಆರ್ಗೆ ಬೆಲೆನೇ ಇಲ್ವಾ? ಹಾಗಾದ್ರೆ ಯಾಕೆಂದ್ರೆ ಈ ಪರಿಶೀಲನೆ ಮಾಡ್ಬೇಕಲ್ಲ, ಎಲ್ಲ ಏನು ಎತ್ತ ಪರಿಶೀಲನೆ ಮಾಡ್ಕೊಂಡ್ಬಿಟ್ಟು ಅವ್ರಿಗೆ ವಿಚಾರಣೆ ಮಾಡಿ ಅವ್ರಿಗೆ ಕಾಲ್ ಮಾಡಿ ಈ ತರ ಎಫ್ಐಆರ್ ಸಾಕಷ್ಟು ಪ್ರೊಸೀಜರ್ಗಳಿದಾವೆ. ಆದ್ರೆ ಒಂದು ಚೂರುನು ಹಿಂದೆ ಮುಂದೆ ಯೋಚಿಸ್ತೇನೆ, ಪರಿಶೀಲನೆ ಮಾಡ್ದೇನೆ ಅದು ಯಾವ ರೀತಿಯಾಗಿ ಸತ್ತವ್ರ ಮೇಲೆ ಎಫ್ಐಆರ್ ಮಾಡಿದಾರಲ್ಲ, ಇದು ಒಂದು ರೀತಿ ನಗೆಪಾಟಲಿಗೆ ಈಡಾಗಿದೆ ಅಂತಾನೆ ಹೇಳ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ಬಹಳ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಯಾಕೆ ಅಂತಂದ್ರೆ ಅಪ್ಪಾರಾವ್ ಸತ್ತೋಗಿದಾರಲ್ಲ, 10 ವರ್ಷ ಆಗೋಯ್ತು. ಇವಾಗ ಗಣಿಗಾರಿಕೆ ನಡೆಸ್ತಾ ಇದಾರಲ್ಲ, 10 ಏನು ಆ ಜಮೀನ್ ಏನಿದೆಯಲ್ಲ 40ರಿಂದ 50 ಅಡಿ ಆಳಕ್ಕೆ ಹೋಗಿದೆ. ಅಷ್ಟು ಒಂದು ಬಾವಿ ತರ ಆಗೋಗಿದೆ. 5 ಎಕರೆ ಜಮೀನು ಕಂಪ್ಲೀಟ್ ಆಗಿ ಅಷ್ಟು ದೊಡ್ಡ ಮಟ್ಟದ ಗಣಿಗಾರಿಕೆಯನ್ನ ನಡೆಸಬೇಕಾದ್ರೆ ಪೊಲೀಸರಿಗೆ ಮಾಹಿತಿ ಇದ್ದೇ ಇರುತ್ತೆ. ಈ ಪೊಲೀಸರು ಸಹ ಅವರನ್ನ ಬಚಾವ್ ಮಾಡ್ಲಿಕ್ಕೆ ಈ ಸತ್ತವ್ರ ಮೇಲೆ ಎಫ್ಐಆರ್ ಮಾಡಿ ಕೈ ತೊಳ್ಕೋಬೇಕು ಈ ಪ್ರಕರಣದಿಂದ ಅನ್ನುವಂತ ಒಂದು ನುಣಿಸ್ಕೊಳ್ಳುವಂತ ಒಂದು ಯತ್ನ ಮಾಡ್ತಾ ಇದ್ರು ಸಹ ಹೋರಾಟಗಾರರು ನ್ಯೂಸ್ ಫಸ್ಟ್ ಸಹ ಸತತವಾಗಿ ಇದ್ರ ಬಗ್ಗೆ ಫಾಲೋ ಅಪ್ ಮಾಡ್ತಾ ಇದೆ. ಈ ಅಕ್ರಮ ಮೊರಂ ಗಣಿಗಾರಿಕೆ ಯಾರು ನಡೆಸ್ತಾ ಇದಾರಲ್ಲ, ಮೂಲ ಸೂತ್ರಧಾರ ಯಾರಿದ್ದಾರೆ, ಕಿಂಗ್ ಪಿನ್ ಯಾರಿದ್ದಾರೆ, ಅವರ ವಿರುದ್ಧ ಎಫ್ಐಆರ್ ಆಗಬೇಕು, ಅವರನ್ನ ಬಂಧಿಸಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲೂ ಸಹ ಹೋರಾಟ ಶುರುವಾಗಿದ್ದಾವೆ. ಕನಕಗಿರಿ ಮಾಜಿ ಶಾಸಕ ಬಸವರಾಜ ದಡೇಸಗೂರವನ್ನ ರಕ್ಷಣೆ ಮಾಡ್ಲಿಕ್ಕಾಗಿಯೇ ಈ ರೀತಿಯಾಗಿ ಸತ್ತವ್ರ ಮೇಲೆ ಎಫ್ಐಆರ್ ಮಾಡಿ ಈ ಬಚಾವ್ ಆಗ್ಲಿಕ್ಕೆ ಪೊಲೀಸರು ಪ್ರಯತ್ನ ಪಟ್ರ ಅನ್ನುವಂತ ಒಂದು ಯಕ್ಷ ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇರುವಂತದ್ದು. ರಕ್ಷಿತ್, ಥ್ಯಾಂಕ್ ಯು ಶ್ರೀಕಾಂತ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.